ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಪ್ರಿಯರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಾನು ವಂದಿಸ್ತೇನೆ. ಈ ಕಾರ್ಯಕ್ರಮಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ ಮತ್ತು ಅನೇಕ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಪಡ್ಕೊಂಡಿದ್ದೀರಿ ಮತ್ತು ನಿಮ್ಮಲ್ಲಿ ಅನೇಕರು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿದ್ದೀರಿ, ಟೆಲಿಫೋನ್ ಕರೆಗಳನ್ನು ಮಾಡಿದ್ದೀರಿ. ನಿಮಗೆ ನನ್ನ ವಂದನೆಗಳು. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದಲ್ಲಿ, ಪ್ರಾರ್ಥನಾ ಮನವಿಗಳಿದ್ದಲ್ಲಿ ಖಂಡಿತವಾಗಿಯೂ ಕಾರ್ಯಕ್ರಮದ ಕೊನೆಗೆ ಕರೆ ಮಾಡ್ರಿ, ನಿಮಗೆ ನಾನು ಉತ್ತರವನ್ನು ಕೊಡ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿವಸ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುವ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಾವು ನಿನ್ನ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಅಪಾರವಾದ ಸಹಾಯವನ್ನು ನಮಗೆ ಅನುಗ್ರಹಿಸು. ನಿನ್ನ ವಾಕ್ಯವನ್ನು ಕೇಳುವವರು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ನಮ್ಮನ್ನು ನಿನ್ನ ಹಸ್ತಗಳಿಗೆ ಕೊಟ್ಟಿದ್ದೇವೆ, ನಮ್ಮನ್ನು ಕರುಣಿಸು, ಬಲಪಡಿಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅರ್ಪಿಸುತ್ತೇವೆ. ನಾವು ಈ ದಿವಸದಲ್ಲಿ ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ, ನಾವು ಇಷ್ಟರವರೆಗೆ 11 ವಚನಗಳನ್ನು ಧ್ಯಾನ ಮಾಡಿದ್ದೇವೆ. ಈ ದಿವಸದಲ್ಲಿ ನಾವು ನಮ್ಮ ಈ 8ನೇ ಅಧ್ಯಾಯದ ಉಳಿದ 2 ವಚನಗಳನ್ನು ನಾವು ಈಗ ಧ್ಯಾನ ಮಾಡೋಣ. 12 ಮತ್ತು 13ನೇ ವಚನ. 4ನೆಯ ದೇವದೂತನು ತುತ್ತೂರಿಯನ್ನೂದಿದಾಗ ಸೂರ್ಯ, ಚಂದ್ರ, ನಕ್ಷತ್ರಗಳೊಳಗೆ 3ರಲ್ಲಿ 1 ಭಾಗವು ಬಡಿಯಲ್ಪಟ್ಟು ಕತ್ತಲಾಯಿತು. ಆದುದರಿಂದ ಹಗಲಿನೊಳಗೆ 3ರಲ್ಲಿ 1 ಭಾಗವು ಪ್ರಕಾಶವಿಲ್ಲದೆ ಇತ್ತು. ರಾತ್ರಿಯೂ ಹಾಗೆಯೇ ಆಯಿತು. ಆಮೇಲೆ ನಾನು ನೋಡಲಾಗಿ, ಈಗೋ ಒಂದೇ ಗರುಡ ಪಕ್ಷಿಯು ಆಕಾಶ ಮಧ್ಯದಲ್ಲಿ ಹಾರಾಡುತ್ತಿತ್ತು. ಅದು ಅಯ್ಯೋ ಅಯ್ಯೋ ಅಯ್ಯೋ, ಊದಬೇಕಾಗಿರುವ 3 ದೇವದೂತರ ಮಿಕ್ಕಾದ ತುತ್ತೂರಿಯ ಧ್ವನಿಗಳು ಉಂಟಾಗುವಾಗ ಭೂನಿವಾಸಿಗಳಿಗೆ ಎಂಥ ವಿಪತ್ತುಗಳು ಸಂಭವಿಸುವವು ಎಂದು ಮಹಾಶಬ್ದದಿಂದ ಹೇಳುವುದನ್ನು ಕೇಳಿದನು ಎಂಬುದಾಗಿ. ನಾವು ಇವಾಗ ಈ ವಾಕ್ಯವನ್ನು ನಾವು ಆಲೋಚನೆ ಮಾಡೋಣ. ದೇವರ ವಾಕ್ಯವನ್ನು ನಾವು ಅಭ್ಯಾಸ ಮಾಡುವಾಗ ನಾವು ತಿಳ್ಕೊಳ್ಳತಕ್ಕಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ಸತ್ಯಾಂಶವೇನೆಂದರೆ, ಯಾವ ರೀತಿಯಲ್ಲಿ ದೇವರು ತನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ ಮತ್ತು ಇದರ ಮೂಲಕವಾಗಿ ನಾವು ಕಲಿಯತಕ್ಕಂಥ ಪಾಠಗಳು ಏನಾಗಿದೆ ಎಂಬುದಾಗಿ. ನಾವು ಈಗಾಗಲೇ 3 ತುತ್ತೂರಿಗಳು ಊದಲ್ಪಡುವಂತಹದರ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ. ಯಾವ ರೀತಿಯಲ್ಲಿ ನೆಲ ಮತ್ತು ಜಲ ಇವುಗಳ ಮೇಲೆ ಅವುಗಳ ಕಾರ್ಯವ್ಯಾಪ್ತಿಯು ಅಳವಡಿಸಲ್ಪಟ್ಟಿದೆ ಎಂಬುದಾಗಿ. ನಾವು ಈ ದಿವಸದಲ್ಲಿ ನಾವು 4ನೆಯ ತುತ್ತೂರಿಯ ಆ ಊದುವಿಕೆಗೆ ನಾವು ಬರೋಣ. ನಾವು ದ ಬ್ಲೋಯಿಂಗ್ ಆಫ್ ದ 4th ಟ್ರಂಪೆಟ್, ಇಟ್ ಬ್ರಿಂಗ್ಸ್ ಗ್ರೇಟ್ ಚೇಂಜಸ್ ಎವ್ರಿವೇರ್. ಎಲ್ಲ ಕಡೆಗಳಲ್ಲಿಯೂ ಬಹಳ ವಿಶೇಷವಾದಂಥ ಬದಲಾವಣೆಯನ್ನು ಅದು ತರುವಂತಹದ್ದಾಗಿದೆ. ನಾವು ಇಂಗ್ಲಿಷ್ ಭಾಷೆಯಲ್ಲಿ ನಾವು ಅದನ್ನು ಓದುವಾಗ ನಾನು 12 ಮತ್ತು 13ನೇ ವಚನ, ಪ್ರಕಟಣೆ ಗ್ರಂಥ ರೆವಲ್ಯೂಷನ್ ಚಾಪ್ಟರ್ 8 ವರ್ಸ್ 12 and 13, ನಾನು ಆಂಗ್ಲ ಭಾಷೆಯಲ್ಲಿ ಅದನ್ನು ಓದ್ತೇನೆ ನಾನು. And the 4th angel sounded, and the 3rd part of the sun was smitten, and the 3rd part of the moon, and the 3rd part of the stars. So as the 3rd part of them was darkened, and the day shone not for a 3rd part of it, and the night likewise, and I beheld and heard an angel flying through the midst of heaven, saying with a loud voice, Woe, woe, woe to the inhabitants of the earth, by reason of the other voices of the trumpet of the 3 angels which are yet to sound. Now this verse, that's verse 12 and also later verse 13, it is probably to be taken symbolically. ನಾವು ಅದನ್ನು ಸಾಂಕೇತಿಕವಾಗಿ ನಾವು ತೆಗೆದುಕೊಳ್ಳಬೇಕಾಗಿದೆ. The sun, the moon
and the stars. They are the well-established symbols in the Bible for ruling authorities. ಆಳುವಂಥ ಅಧಿಕಾರಿಗಳಿಗೆ ಸೂರ್ಯ, ಚಂದ್ರ, ನಕ್ಷತ್ರಗಳು ಅದೊಂದು ಸಾಂಕೇತಿಕವಾಗಿ ವರ್ಣಿಸಲ್ಪಟ್ಟಿರುವುದನ್ನು ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. Now under this trumpet, the old order is broken up. The establishment is swept away, as the problems come everywhere. ಅನೇಕ ಸಮಸ್ಯೆಗಳು ಈಗ ಕಂಡು ಬರ್ತಾ ಉಂಟು. Now I'll tell you, the true church is gone. ಯೇಸು ಕ್ರಿಸ್ತನ ಸಭೆ ಇವಾಗ ಈ ಲೋಕದಲ್ಲಿ ಇಲ್ಲ. The restraints have been removed. ದುಷ್ಟತನವನ್ನು, ಕೆಟ್ಟತನವನ್ನು ತಡೆಯತಕ್ಕಂಥ ಆ ರಿಸ್ಟ್ರೈಂಟ್ ಅದು ಇವಾಗ ಇಲ್ಲ. ಕ್ರಿಸ್ತನ ಸಭೆ ಇವಾಗ ಲೋಕದಲ್ಲಿ ಇಲ್ಲ. And who is on the earth now? It is none else than Satan. Now the stage is set for the final plunge into the midnight darkness for mankind. ಮನುಷ್ಯನು ಆತನು ಒಂದು ಬಹಳವಾದಂಥ ಕತ್ತಲೆಗೆ ಆತನು ಧುಮುಕುವುದಕ್ಕಿದ್ದಾನೆ. In one sense, all the traditional guiding lights are gone. ಎಲ್ಲ ಬೆಳಕಿಲ್ಲ ಇವಾಗ. ಆಲೋಚನೆ ಮಾಡ್ರಿ, ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ನಕ್ಷತ್ರಗಳು ಇಲ್ಲ. What is the ultimate outcome? There is chaos. There is darkness. There is something horrible. How long men and women can live in this kind of darkness? The great upheaval depicted here, it gives the beast his chance to seize the control of even the Western Europe. ಯುರೋಪ್ ಖಂಡವನ್ನು ತನ್ನ ಹತೋಟಿಗೆ ತಕ್ಕೊಳ್ತಾನೆ. ಯಾಕಂದ್ರೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಅಂತಿ ಕ್ರಿಸ್ತನು ಆತನು ಈ ಭಾಗದಿಂದ ತನ್ನ ಕಾರ್ಯಾಚರಣೆಯನ್ನು ಶುರು ಮಾಡ್ತಾನೆ. Now we know that from the Daniel's prophecies that the little horn, a ಚಿಕ್ಕ ಕೊಂಬು, as the beast is called there, he takes the advantage of the conditions on the earth to overthrow 3 contemporary kings in order to seize the complete control of the revived Roman Empire. Now this will possibly take place under this trumpet, leaving the beast in supreme power in Western Europe and commanding the immense potential resources. ಯುರೋಪ್ ದೇಶದಲ್ಲಿ ಬಹಳ ವಿಶೇಷವಾದಂಥ ಒಂದು ಕಾರ್ಯಾಚರಣೆ ಅದು ನಡೆಯುವುದಕ್ಕಿದೆ. ಪ್ರಾರಂಭದಲ್ಲಿ ನಾವೇನು ತಿಳ್ಕೊಳ್ತೇವೆ? ಅಟ್ ಫಸ್ಟ್ ಸೈಟನ್ಸ್ ಮೆಸ್ಸಾಯ ವಿಲ್ ನಾಟ್ ಬಿ ನೋನ್ ಆಸ್ ದ ಬೀಸ್ಟ್. ನೆನಪಿಟ್ಕೊಳ್ಬೇಕು, ಸೈತಾನನ ಈ ಸಂದೇಶಕ ಅಥವಾ ಸೈತಾನನ ರಕ್ಷಕ ಎಂಬುದಾಗಿ ಹೇಳಿದರೆ ಆತನು ಇಲ್ಲಿ ಮೃಗ ಎಂಬುದಾಗಿ ಮೊದಲನೇದಾಗಿ ಖಂಡಿತ ಆತನು ಕಂಡು ಬರುವುದಿಲ್ಲ. He will appear as a wonderful person. ಬಹಳ ಒಳ್ಳೆಯ ಒಬ್ಬ ವ್ಯಕ್ತಿಯಾಗಿ ಕಂಡು ಬರ್ತಾರೆ. Who knows how to act decisively when need be. ಯಾವುದೇ ಒಂದು ಸಂದರ್ಭದಲ್ಲಿ ಬಹಳ ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುವಂಥ ಆ ತಾಕತ್ತಿರುವಂಥ ಒಬ್ಬ ವ್ಯಕ್ತಿ. And who seemingly has the answer to the world's enormous problems. ಲೋಕದಲ್ಲಿ ಅನೇಕ ಸಮಸ್ಯೆಗಳುಂಟು, ಬಹಳ ದೊಡ್ಡ ಸಮಸ್ಯೆಗಳುಂಟು. ಈ ದಿವಸದಲ್ಲಿ ನಮ್ಮ ದೇಶವನ್ನು ಕೂಡ ನಾವು ನೋಡುವಾಗ ಒಂದು ಪಕ್ಷವು ಇನ್ನೊಂದು ಪಕ್ಷಕ್ಕೆ ವಿರುದ್ಧವಾಗಿ ನೀವು ನಮಗೆ ಮತ ಚಲಾಯಿಸಿದರೆ ನಾವು ನಿಮಗೆ ಉತ್ತಮವಾದಂಥದ್ದನ್ನು ನಾವು ಕೊಡ್ತೇವೆ, ಆ ಸಮಸ್ಯೆ ಈ ಸಮಸ್ಯೆಗಳನ್ನು ನಾವು ಪರಿಹರಿಸ್ತೇವೆ ಎಂಬುದಾಗಿ ಹೇಳುವಂಥದ್ದು ವಾಡಿಕೆಯಾಗಿದೆ. Well, to certain extent, certain people will do it. And this
beast, ಈ ಮೃಗ, he will fascinate and awe the masses of mankind. ನಮ್ಮ ದೇಶದಲ್ಲಿ ಕೂಡ ಹಾಗೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಹೊಸ ತಂತ್ರ ಅಥವಾ ಮಂತ್ರ ಅಥವಾ ಪದ ಉಪಯೋಗಿಸಿ ನೀವು ನನಗೆ ಮತ ಕೊಡ್ರಿ, ನಾವು ನಿಮಗೆ ಎಲ್ಲ ಸಹಾಯವನ್ನು ಮಾಡ್ತೇವೆ, ಕುಡಿಲಿಕ್ಕೆ ನೀರು ಕೊಡ್ತೇವೆ, ವಿದ್ಯುತ್ ಶಕ್ತಿ ಧರ್ಮಕ್ಕೆ ಕೊಡ್ತೇವೆ, ಇನ್ನು ಎಲ್ಲ ಸವಲತ್ತುಗಳನ್ನು ಕೊಡ್ತೇವೆ. ಅರೆ, ಯಾರು ಓಟ್ ಹಾಕೋದಿಲ್ಲ? ಈ ರೀತಿಯಾಗಿ ಬಹಳ ಚಾಣಾಕ್ಷತನದಿಂದ ಅನೇಕ ರೀತಿಯಾದಂಥ ಗುಂಪುಗಳು, ಅನೇಕ ರೀತಿಯಾದಂಥ ಪಾರ್ಟಿಗಳು, ಅವುಗಳು ತಾವು ಸ್ಥಾನಮಾನವನ್ನು ಗಿಟ್ಟಿಸಿಕೊಳ್ಳುತ್ತದೆ. ಅನೇಕ ಸಾರಿ ಇವುಗಳು ಬಹಳ ಪ್ರಸಿದ್ಧಿ ಹೊಂದುತ್ತಾರೆ. ಸ್ವಲ್ಪ ಕಾಲದವರೆಗೆ ಅವರು ಬಹಳ ಪ್ರಸಿದ್ಧವಾಗಿ ಇರ್ತಾರೆ. Now the same thing is true with this man. Now he will surface in the troubled times and will seem to be a great Messiah. ನೋಡ್ರಿ, ಸಮಸ್ಯೆ ಇರುವಾಗ ನಮಗೆ ರಕ್ಷಕನು ಬೇಕು. ಲೋಕದಲ್ಲಿ ಸಮಯ ಅನೇಕ ರೀತಿಯ ಕೊರತೆಗಳು, ನ್ಯೂನತೆಗಳು ಇರುವಾಗ ಇದರಿಂದ ನಮಗೆ ಬಿಡುಗಡೆ ಯಾವಾಗಾದೀತು, ಯಾರು ನಮಗೆ ಒಂದು ಸರ್ಕಾರ ಕೊಟ್ಟಾರು, ಯಾರು ನಮ್ಮನ್ನು ನಡೆಸಿಯಾರು ಎಂಬುದಾಗಿ ಜನ ಎದುರು ನೋಡ್ತಾ ಇರ್ತಾರೆ. And this man, this beast, he will be able to deal dramatically and effectively with the world's political, economic, cultural and technological ills. ಲೋಕದಲ್ಲಿರತಕ್ಕಂಥ ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಎಲ್ಲ ರೀತಿಯಾದಂಥ ಮುನ್ನಡೆಯುವಿಕೆಯನ್ನು ಅದರಲ್ಲಿರತಕ್ಕಂಥ ದೋಷಗಳನ್ನು ಪರಿಹಾರ ಮಾಡುವುದಕ್ಕೆ ನನ್ನಲ್ಲಿ ಸೊಲ್ಯೂಷನ್ ಉಂಟು ಎಂಬುದಾಗಿ ಆತನು ಬಹಳ ಹೆಸರುವಾಸಿಯಾಗ್ತಾನೆ. He will still the storm and he will ride to power. ನಮ್ಮ ದೇಶದಲ್ಲಿ ಇತ್ತೀಚೆಗೆ ಕೆಲವು ಪಾರ್ಟಿಗಳು ಹೇಗೆ ಅತಿ ಶೀಘ್ರವಾಗಿ ಆ ಸ್ಥಾನ, ರಾಜಕೀಯ ಅಧಿಕಾರವನ್ನು ವಹಿಸಿಕೊಂಡ್ರು ನಮಗೆಲ್ಲರಿಗೆ ಗೊತ್ತುಂಟು. The shaken nations of Europe will be glad that an authoritative person is at last in firm control of affairs. ಹತೋಟಿಯಲ್ಲಿಟ್ಟುಕೊಳ್ಳುವಂಥ ಒಬ್ಬ ಮನುಷ್ಯ ಅಂತೂ ಇಂತೂ ಬಂದಿದ್ದಾನೆ. He will act swiftly in the Middle East by making a pact with Israel, under the terms of which he will unconditionally guarantee the security of Israel and Jerusalem. ಇಸ್ರಾಯೇಲ್ಯರಿಗೂ ಯೆರೂಸಲೇಮಿಗೂ ಭದ್ರತೆಯನ್ನು ಆತನು ಆಶ್ವಾಸನೆ ಮಾಡ್ತಾನೆ. He will overawe the Arabs. ಅರಬರಿಗೆ ಬಹಳ ಆಶ್ಚರ್ಯ ಆಗ್ತದೆ. He will warn off Russia and China. ಬಹಳ ದೊಡ್ಡ ರಾಷ್ಟ್ರಗಳಾದಂಥ ರಷ್ಯಾ, ಚೈನಾ ಇವುಗಳನ್ನು ತನ್ನ ಹತೋಟಿಗೆ ತರ್ತಾನೆ. And give the nations a much needed breathing spell from the disasters which have overtaken them since the rapture of the church. ನೋಡ್ರಿ, ಈಗಾಗಲೇ ಕ್ರಿಸ್ತನ ಸಭೆ ಮೇಲಕ್ಕೆತ್ತಲ್ಪಟ್ಟಂದಿನಿಂದ ಅನೇಕ ಸಂಭವಗಳು ಲೋಕದಲ್ಲಿ ನಡೆಯಿತು. ನಾವು ಅದನ್ನು ಆಗಲೇ ಓದಿದ್ದೇವೆ, ನಾವು ಅದನ್ನು ಧ್ಯಾನ ಮಾಡಿದ್ದೇವೆ. The world is upset about many things that has happened. ಅನೇಕ ರೀತಿಯ ಸಂಭವಗಳು ಲೋಕದಲ್ಲಿ ನಡೆಯಿತು. ಜನರು ದಿಗ್ಭ್ರಾಂತರಾಗಿದ್ದಾರೆ. ಏನು ಮಾಡಬೇಕಂತ ಗೊತ್ತಿಲ್ಲ. ಯಾವ ರಾಜಕಾರಣಿಗಳಿಗೂ ಏನು ಮಾಡಲಿಕ್ಕೆ ಆಗದಂಥ ಒಂದು ದುಸ್ಥಿತಿ. Now men will be thankful for this man of genius and will exalt him in their minds and their heart. ವಾಹ್, ಅಂತೂ ಇಂತೂ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ತನ್ನ ಹತೋಟಿಯಲ್ಲಿ ತರತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಮುಂದಾಳು ನಮಗೆ ಬಂದನಲ್ಲ ಎಂಬುದಾಗಿ ಜನರಿಗೆ ಬಹಳ ಖುಷಿ ಆಗ್ತದೆ. Now these times may be much nearer than we think. ಈ ರೀತಿಯಾಗಿ ನಾನು ವಿವರಣೆ ಮಾಡತಕ್ಕಂಥ ಸತ್ಯವೇದದ ಹಿನ್ನೆಲೆಯಲ್ಲಿ ವಿವರಿಸತಕ್ಕಂಥ ದಿನಗಳು ಅದು ಸಮೀಪವಾಗುತ್ತಾ ಉಂಟು. ಆದಷ್ಟು ಬೇಗ ಅದು ನಡೆಯುತ್ತದೆ. Forces are already at work in society. Forces of subversion are at hard work in every country.
ಲೋಕದ ಎಲ್ಲ ಭಾಗಗಳಲ್ಲಿಯೂ ಕೂಡ ಇದಕ್ಕೋಸ್ಕರವಾಗಿ ಒಂದು ರೀತಿಯಾದಂಥ ಸಿದ್ಧತೆ ನಡೀತಾ ಉಂಟು. ಎವ್ರಿ known vice and all the forms of social, family indiscipline are encouraged. ಸ್ವಲ್ಪ ಆಲೋಚನೆ ಮಾಡ್ರಿ, ನಮ್ಮ ದೇಶವನ್ನು ಆಲೋಚನೆ ಮಾಡ್ರಿ. ಇಷ್ಟು ವರ್ಷಗಳಲ್ಲಿ ನಾವು ಕಂಡು ಕೇಳದಂಥ ಸ್ತ್ರೀಯರ ವಿರುದ್ಧವಾಗಿ ನಡೆಯುವಂಥ ದೌರ್ಜನ್ಯ ಈ ದಿವಸದಲ್ಲಿ ನಡೀತಾ ಉಂಟು. ನೀವು ಯಾವ ದಿವಸ ವರ್ತಮಾನ ಪತ್ರಿಕೆಯನ್ನಾಗಲಿ ಅಥವಾ ದೃಶ್ಯ ಮಾಧ್ಯಮಗಳನ್ನಾಗಲಿ ನೀವು ಗಮನಿಸಿದರೆ, ನೀವು ಅದನ್ನು ತೆಗೆದ ಕೂಡಲೇ ನಮ್ಮ ಕಣ್ಣಿಗೆ ಬರುವಂಥದ್ದು ಯಾವುದು? ಸ್ತ್ರೀಯರ ವಿರುದ್ಧವಾಗಿ ನಡೆಯುತ್ತಿರುವಂಥ ಎಲ್ಲ ರೀತಿಯ ಶೋಚನೆ ಮಾತ್ರವಲ್ಲದೆ ಅವರ ವಿರುದ್ಧವಾಗಿ ನಡೆಯತಕ್ಕಂಥ ದೌರ್ಜನ್ಯಗಳು. ಇದು ಹೌದಾ ಅಲ್ವಾ? ಅನೇಕರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ? ಇಷ್ಟು ವರ್ಷದಲ್ಲಿ ಕಂಡುಬಾರದಂಥ ಕೇಳದಂಥ ಎಲ್ಲ ಕೆಟ್ಟತನಗಳು ಈಗ ತುಂಬಿ ಹೋಗ್ಯದಲ್ಲ. ಈಗಿರುವಂಥ ನಮ್ಮ ಯವನಸ್ಥರಿಗೆ ಯಾವ ಆತ್ಮೀಕತೆ ಅವರಿಗೆ ಬೇಕಾಗಿಲ್ಲ. ದೇವರ ವಾಕ್ಯದ ಯಾವ ರುಚಿ ಅವರಿಗಿಲ್ಲ. ಈ ದಿವಸದಲ್ಲಿ ದೇವರ ಕುರಿತು ಮಾತನಾಡುವುದಕ್ಕೆ ಅವರಿಗೆ ಸಮಯವಿಲ್ಲ. ಅವರಿಗೆ ಸಮಯ ಒಂದೇ, ಹಣ ಸಂಪಾದನೆ ಮಾಡುವುದು, ಲೌಕಿಕರಾಗಿ ಜೀವಿಸುವುದು, ಬೇಕಾದಂಥ ರೀತಿಯಲ್ಲಿ ತಮ್ಮ ಹಣವನ್ನು ಖರ್ಚು ಮಾಡುವುದು. ಯಾವ ರೀತಿಯಲ್ಲಿ ತಂದೆ ತಾಯಿಗಳ ಬಗ್ಗೆ ಚಿಂತೆ ಇಲ್ಲದಂಥ ಯುವ ಜನಾಂಗ, ಯುವ ಪೀಳಿಗೆಯನ್ನು ನಾವೀಗ ನೋಡ್ತಾ ಇದ್ದೇವೆ. ಎಲ್ಲಕ್ಕಿಂತಲೂ ವಿಶೇಷವಾಗಿ ನಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಈ ದಿವಸದಲ್ಲಿ ಅನೇಕರನ್ನು ಹಾಳುಗೆಡಹುವಂಥ ಇಂಟರ್ನೆಟ್, ಟೆಲಿವಿಷನ್ನಲ್ಲಿ ಬರತಕ್ಕಂಥ ಅನೇಕ ಅಶುದ್ಧವಾದ ಅಯೋಗ್ಯವಾದಂಥ ಕಾರ್ಯಕ್ರಮಗಳು, ನನ್ನ ಪ್ರಿಯರೇ, ಇದು ಮನುಷ್ಯನನ್ನು ಹಾಳು ಮಾಡ್ತಾ ಉಂಟು. ರಿಲಿಜನ್, ದ ಹೋಮ್, ದ ಫ್ಯಾಮಿಲಿ ಲೈಫ್, ಎವ್ರಿಥಿಂಗ್ ಇನ್ ಸೊಸೈಟಿ ವಿಚ್ ಈಸ್ ನಾರ್ಮಲ್ ಆ್ಯಂಡ್ ಸ್ಟೆಬಿಲೈಸಿಂಗ್ ಈಸ್ ಅಂಡರ್ ಅಟ್ಯಾಕ್. ನೋಡೋಣ, ಈ ದಿವಸದಲ್ಲಿ ಯಾರಾದರೂ ನಮ್ಮ ಧಾರ್ಮಿಕವಾಗಿ, ನಮ್ಮ ಕುಟುಂಬವಾಗಿ ಮತ್ತು ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಎಲ್ಲ ರೀತಿಯಾದಂಥ ಒಂದು ಕಟ್ಟುನಿಟ್ಟುಗಳು ಅದು ಚೆನ್ನಾಗಿ ಉಂಟಂತ ಹೇಳ್ತೇವಾ? ಅದು ಅಥವಾ ಮಾಯವಾಗುತ್ತಿರುವಂಥ ದಿನದಲ್ಲಿ ಇದ್ದೇವಾ? ನನ್ನ ಪ್ರಿಯರೇ, ವಾಟ್ ಎವರ್ ದ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ ದಟ್ ವಿ ಮೇ ಬಿ, ನಾವು ಯಾವ ಧಾರ್ಮಿಕ ಹಿನ್ನೆಲೆಯಿಂದ ಬಂದವರಾಗಿರಬಹುದು, ಈ ದಿವಸದಲ್ಲಿ ನಾವು ನೋಡತಕ್ಕಂಥದ್ದು ಕೊಲೆ, ಅತ್ಯಾಚಾರ, ದೌರ್ಜನ್ಯ, ಅಯೋಗ್ಯವಾದಂಥ ಸಂಗತಿಗಳು ಮಾತ್ರ ಅಲ್ಲ. ಇವುಗಳ ವಿಚಾರ ಯಾರಾದರೂ ನಮ್ಮಂಥವ್ರು ಎತ್ತಿ ಮಾತನಾಡಿದರೆ, ಅಯ್ಯೋ, ಎಲ್ಲಿವರೆಗೆ ಅಂತ ಹೇಳಿದರೆ ಕೆಲವು ಕಡೆಗಳಲ್ಲಿ ಸಭೆಗಳಲ್ಲಿಯೂ, ಕ್ರೈಸ್ತ ಸಭೆಗಳಲ್ಲಿಯೂ ಕೂಡ, ಅಯ್ಯೋ ಅದರ ವಿಚಾರ ಎಲ್ಲ ನೀವು ಮಾತಾಡಬೇಡ್ರಿ, ಅವರಿಗೆ ಪಾಪ ಬಹಳ ಬೇಜಾರಾಗ್ತದೆ, ಇದರ ವಿಚಾರ ಎಲ್ಲ ನೀವು ಎತ್ತಬೇಡ್ರಿ, ಯವನಸ್ಥರು ಅವರು ಇನ್ನು ಮೇಲೆ ಅವರು ಸಭೆಗೆ ಬರುವುದಿಲ್ಲ, ಅವರಿಗೆ ಬಹಳ ಅವರಿಗೆ ಮನಸ್ಸಿಗೆ ನೋವಾಗ್ತದೆ. ನಾವು ವಿ ಹ್ಯಾವ್ ಕಮ್ ಟು ದ ಪಾಯಿಂಟ್ ವೇರ್ ವಿ ಟಾಲರೇಟ್ ಈವಲ್ ಆ್ಯಂಡ್ ವಿ ವಾಂಟ್ ದ ಥಿಂಗ್ಸ್ ಟು ಬಿ ಜಸ್ಟ್ ಪುಟ್ ಅಂಡರ್ ದ ಕಾರ್ಪೆಟ್. ಧೂಳನ್ನು ಕಾರ್ಪೆಟ್ನ ಅಡಿಗೆ ನಾವು ಹಾಕ್ತೇವೆ. ನಾವು ಏಜೆಂಟ್ಸ್ ಆಫ್ ಸಬ್ವರ್ಷನ್, ಲೀವ್ ನೋ ಸ್ಟೋನ್ ಅನ್ಟರ್ನ್ as they pursue their goals. ಅಷ್ಟು ಮಾತ್ರ ಅಲ್ಲ, ನೀವು ಸ್ವಲ್ಪ ನಿಮ್ಮ ಸುತ್ತಲೂ ಗಮನಿಸಿ. ಸಾಬಟೇಜ್, ಗೆರಿಲ್ಲಾ ವಾರ್ಫೇರ್, ಸ್ಟ್ರೀಟ್ ವೈಲೆನ್ಸ್, anarchy, terrorism, is it not what we are hearing on a daily basis? ಇದ್ದಕ್ಕಿದ್ದ ಹಾಗೆ ವಾರ್ತೆ ಬರ್ತದೆ. ಎಲ್ಲ ರೈಲ್ವೆ ಸ್ಟೇಷನ್ಗಳು ಅಥವಾ ಇರತಕ್ಕಂಥ ನಮ್ಮ ಏರ್ಪೋರ್ಟ್ಗಳು ಅದನ್ನು ಬಾಂಬುಗಳ ಮೂಲಕ ಧ್ವಂಸ ಮಾಡುವಂಥ ದಿನಗಳು ಹತ್ತಿರ ಉಂಟು ಎಂಬಂಥ ಸುದ್ದಿ ಸಮಾಚಾರಗಳು ಕೇಳುವಾಗ ಎಷ್ಟೋ ಸಾರಿ ನಮಗೆ ಮೈ ಜುಮ್ ಅಂತೇಳಿ ಅನ್ನಿಸೋದಿಲ್ಲವಾ? ಮೇ ಐ ಟೆಲ್ ಯು, ಲಾಲೆಸ್ನೆಸ್ ಈಸ್ an accepted part of the modern society. ಈ ಆಧುನಿಕವಾದಂಥ ಯುಗದಲ್ಲಿ ಇಂಥ ಎಲ್ಲ ಅವ್ಯವಹಾರಗಳನ್ನು ನಾವು ತಿಳಿದು ಅಥವಾ ತಿಳಿಯದೆಯೋ ನಾವು ಅದನ್ನು ಒಂದು ಅಂಗೀಕಾರ ಮಾಡಿದಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ನನ್ನ ಪ್ರಿಯರೇ, ವಾಟ್ ಎ ಹಾರಿಬಲ್ ಥಿಂಗ್. ನೌ ದೀಸ್ disruptive forces are the tools ready made for the purpose
of the coming Messiah, the devil. They will be at hand. When he will be flung from the sky, he will pick himself up. He will look around for a weapon. You know what he will do? ಆತನ ಲೋಕಕ್ಕೆ ಬಂದ ತಕ್ಷಣ he will pick up these anarchist forces and lash out with them at every established power. And you know what happens? Satan is determined, to be cheered, hailed, and worshipped on earth, even if God has denied him further place in the sky. ಆಕಾಶದಲ್ಲಿ ಅವನಿಗೀಗ ಸ್ಥಾನ ಇಲ್ಲ, ಭೂಮಿಗೆ ಬಿದ್ದಿದ್ದಾನೆ, ಆರಾಧನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ he is hankering to be worshipped. So then the war trumpets are blown, and from the turmoil, they cause a dazzling, charming, bewitching, and splendid man is going to emerge. You know what he is telling? I am the solver of the problem of the earth. ಜಗತ್ತಿನ ಸಮಸ್ಯೆಯನ್ನು ಪರಿಹಾರ ಮಾಡುವಂತ ರಕ್ಷಕ ನಾನು. I am the defender of all the gods and goddesses. A man hand in glove with every source of political, religious, economic power. ರಾಜಕಾರಣ, ಧಾರ್ಮಿಕ ಮಾತ್ರವಲ್ಲದೆ ಆರ್ಥಿಕವಾದಂಥ ಎಲ್ಲ ಬಲವನ್ನು ತನ್ನ ಹತೋಟಿಗೆ ತೆಕ್ಕೊಳ್ಳುವನು. He will be a well masked, the man the world is awaiting. ಲೋಕವು ಎದುರು ನೋಡತಕ್ಕಂಥ ಮನುಷ್ಯ. ನಾವು ಅದನ್ನು ನೋಡ್ತೇನೆ. ಇವಾಗ ಏನೋ 4ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಸೂರ್ಯ, ಚಂದ್ರ, ನಕ್ಷತ್ರಗಳೊಳಗೆ 1/3 ಭಾಗ ಬಡಿಯಲ್ಪಟ್ಟು ಕತ್ತಲಾಯಿತು. ಆದುದರಿಂದ ಹಗಲಿನೊಳಗೆ 1/3 ಭಾಗ ಪ್ರಕಾಶವಿಲ್ಲದೆ ಇತ್ತು. ರಾತ್ರಿಯು ಹಾಗೆ ಆಯಿತು. ಆಮೇಲೆ ನಾನು ನೋಡಲಾಗಿಗೋ ಒಂದೇ ಗರುಡ ಪಕ್ಷಿ ಆಕಾಶ ಮಧ್ಯದಲ್ಲಿ ಹಾರಾಡುತ್ತಿತ್ತು. ಅದು ಅಯ್ಯೋ ಅಯ್ಯೋ ಅಯ್ಯೋ, ಊದಬೇಕಾಗಿರುವ 3 ದೇವದೂತರ ಮಿಕ್ಕಾದ ತುತ್ತೂರಿಯ ಧ್ವನಿಗಳು ಉಂಟಾಗುವಾಗ ಭೂನಿವಾಸಿಗಳಿಗೆ ಎಂಥ ವಿಪತ್ತುಗಳು ಸಂಭವಿಸುವವು ಎಂದು ಮಹಾಶಬ್ದದಿಂದ ಹೇಳುವುದನ್ನು ಕೇಳಿದನು. 4ನೆಯ ತುತ್ತೂರಿಯ ಧ್ವನಿ ಎಂಥ ಒಂದು ಕಠಿಣವಾದಂಥ ಒಂದು ತೀರ್ಪನ್ನು ಮನುಷ್ಯನ ಮುಂದೆ ತಂದು ಇಡ್ತಾ ಉಂಟು. ನನ್ನ ಪ್ರಿಯರೇ, ದೇವರ ವಾಕ್ಯ ಬರೆಯಲ್ಪಟ್ಟದ್ದು ಅದು ಸುಮ್ಮನೆ ಅಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಪ್ರವಾದನೆಗಳು ನೆರವೇರುವಂಥ ದಿನ ಅದು ಬಹಳ ಸನ್ನಿಹಿತವಾಗಿದೆ. ಆದ್ದರಿಂದ ಪ್ರಿಯರೇ, ಎಚ್ಚರಿಕೆ ವಹಿಸೋಣ. ನನ್ನ ಜೀವಿತವನ್ನು ಸರಿಪಡಿಸಿಕೊಳ್ಳೋಣ. ನಾವು ಇನ್ನೂ ಆತನ ಸ್ವರಕ್ಕೆ ಕಿವಿಗೊಡದವರಾಗಿದ್ದರೆ ಈ ಹೊತ್ತಿನಲ್ಲಿ ದೇವರ ವಾಕ್ಯಕ್ಕೆ ಕಿವಿಗೊಡೋಣ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಬರುವಿಕೆ ಹತ್ತಿರವಾಯಿತು. ಹೌದು ಸ್ವಾಮಿ, ಅದಾದ ನಂತರ ನಡೆಯುವಂಥ ಮಹಾಭಯಂಕರವಾದಂಥ ಸಂಭವಗಳ ಕುರಿತು ನಾವು ಈ ದಿವಸದಲ್ಲಿ ಆಲೋಚನೆ ಮಾಡ್ತಾ ಇದ್ದೇವೆ. ಈ ಸಂಭವಗಳು ನಡೆಯುವಂಥ ದಿನ ಅದು ಹತ್ತಿರ ಆಯಿತು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಹಾಗಾದರೆ ಕರ್ತನಾದ ಯೇಸುವೆ, ನೀನು ಬರುವಂಥ ದಿನ ಇದಕ್ಕಿಂತಲೂ ಇನ್ನೂ ಎಷ್ಟು ಹತ್ತಿರ ಆಯ್ತಲ್ಲ. ದೇವರ, ನಾವು ಎಚ್ಚರಿಕೆಯಿಂದ ಜೀವಿಸಲಿಕ್ಕೆ ಕೃಪೆ ಮಾಡು ಎಂದು ಪ್ರಾರ್ಥಿಸ್ತೇವೆ. ನೀ ನಮ್ಮನ್ನು ಕರುಣಿಸು, ಆಶೀರ್ವದಿಸು. ನಿನ್ನ ಕೈಗಳಿಗೆ ನಾವು ಕೊಟ್ಟಿದ್ದೇವೆ. ಈ ಸಂದೇಶವನ್ನು ಕೇಳಿದಂಥ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಅವರ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು, ಕೊರತೆಗಳಿದ್ದರೆ ಅವುಗಳನ್ನು ನೀಗಿಸಿ ನಿನ್ನ ಮಹಿಮೆಗಾಗಿ ನಡೆಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.